ಹೇ ಗೈಸ್, ದಿಸ್ ಇಸ್ ಭಾವನಾ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸೊ ಡೇ 2 ಆಫ್ ಕಲ್ಪೋತ್ಸವ ಫೆಸ್ಟ್ ನಮ್ಮ ಕಾಲೇಜಲ್ಲಿ ಯಾವ ರೀತಿ ನಡೀತು ನೋಡೋಣ ಬನ್ನಿ. ನಾನು ಅನುಕ್ ಕಾಯ್ತಾ ಇದ್ದೆ, ನನ್ನ ಜೂನಿಯರ್ಸ್ ಎಲ್ಲ ಬನ್ನಿ ಆ ಕಡೆ ಡ್ಯಾನ್ಸ್ ಮಾಡೋಣ ಅಂತ ಕರ್ಕೊಂಬಂದ್ರು. ಅದೆಲ್ಲ ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಬಂದ್ರೆ ಜನ ನೋಡಿ ಊಟ ಮಾಡ್ಬೇಕಾ ಅಂತ ಅನ್ನಿಸ್ತು. ಅಷ್ಟು ಕ್ಯೂ ನಿಂತಿದ್ರು. ಅದ್ರ ಮಧ್ಯದಲ್ಲಿ ನನ್ನ ಜೂನಿಯರ್ ಯಾಕೋ ಫುಲ್ ಡೌನ್ ಆಗ್ಬಿಟ್ಟಿದ್ದೀರಾ, ಅದಕ್ಕೆ ಎತ್ತೀನಿ ಬನ್ನಿ ಅಂತ ಡ್ಯಾನ್ಸ್ ಪ್ರಾಕ್ಟೀಸ್ ಟೈಮಲ್ಲಿ ತುಂಬಾ ಅಶ್ವಾದಾಗ ಆಚೆ ಹೋಗಿ ತಿನ್ಬೇಕಲ್ಲ ಅಂತ ಸುಮ್ಮನೆ ಆಗ್ತಿದ್ವಿ. ಇಲ್ಲಿ ತಟ್ಟೆ ತುಂಬಾ ಊಟ ಹಾಕಿದ್ರು, ಅವತ್ತು ಊಟ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಡೇ 2 ಫ್ಲಾಶ್ ಮಾಬ್ ಡೇ ಅಂದ್ರೆ ತಪ್ಪಾಗಲ್ಲ, ಎಲ್ಲರೂ ವೇಟ್ ಮಾಡ್ತಿರ್ತೀವಿ ಫ್ಲಾಶ್ ಮಾಬ್ ಮಾಡಕ್ಕೆ. ಸೊ ನೋಡ್ತಾ ನೋಡ್ತಾ ನಮ್ಮ ಫ್ಲಾಶ್ ಮಾಬ್ ಕೂಡ ಸ್ಟಾರ್ಟ್ ಆಯ್ತು. ಫ್ಲಾಶ್ ಮಾಬ್ ಎಲ್ಲ ಮುಗಿಸ್ಕೊಂಡು ನಾವು ಜೂನಿಯರ್ಸ್ ಮತ್ತೆ ಸೀನಿಯರ್ಸ್ ಎಲ್ಲ ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ವಿ. ಅಲ್ಲಿಗೆ ಮ್ಯಾಮ್ ಬಂದ್ರು. ಮ್ಯಾಮ್ ಏನಂತ ಅಂದ್ರು ನೋಡೋಣ ಬನ್ನಿ. ತುಂಬಾನೇ ಗುಡ್ ಮೆಮೊರೀಸ್ ಇದೆ, ಆದ್ರೆ ನೆಕ್ಸ್ಟ್ ವರ್ಷದಿಂದ ನಮ್ಮ ಸೀನಿಯರ್ಸ್ ಕಾಲೇಜಲ್ಲಿ ಇರಲ್ಲ ಅಂತ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ. ಸೊ ಎಲ್ಲ ಫ್ರೆಂಡ್ಸ್ ಇನ್ ಸೀನಿಯರ್ಸ್ ನಾವು ಜೂನಿಯರ್ಸ್ಗೆ ತುಂಬಾನೇ ಹೆಲ್ಪ್ ಮಾಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಗೈಸ್ ಫಾರ್ ದಟ್. ಸ್ವಲ್ಪ ಬೇಜಾರಾಗುತ್ತೆ, ಬಟ್ ವಿ ಹ್ಯಾವ್ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಟುಗೆದರ್. ಸೊ ಥ್ಯಾಂಕ್ ಯು ಗೈಸ್. ಕಾಲೇಜ್ ಒಳಗೆ ಇದು ಬೋರ್ ಆಗಿದ್ದು ನನಗೆ ಒಂದು ಫೋಟೋ ಶೂಟ್ ಮಾಡ್ಕೊಂಡು ಬರೋಣ ಅಂತ ಗಣ್ಯಣ್ಣ ಮತ್ತೆ ವಿನ್ಯಾಸಣ್ಣ ಆಚೆ ಕರ್ಕೊಂಡು ಬಂದ್ರು. ಡೇ 2 ನಲ್ಲಿ ಆಂಕರಿಂಗ್ ಇದ್ದು ನಮ್ದೇನೆ, ಅದಕ್ಕೆ ಎಲ್ಲ ಮುಗಿಸ್ಕೊಂಡು ಬೇಗ ಕಾಲೇಜ್ ಕಡೆ ಹೊಟ್ಟೆ. ಸೊ ದ ಮೈನ್ ಪಾರ್ಟಿಗೆ ಬರ್ತೀನಿ. ಇವತ್ತು ಡೇ 2 ಆಫ್ ಕಲ್ಪೋತ್ಸವಗೆ ಗೆಸ್ಟ್ ಬಂದಿದ್ದು ರಾಹುಲ್ ಡಿಟೋ ಅವರು. ನಮ್ಮ ಡಿಟೋ ಅವ್ರ ವೈಬ್ ಹೆಂಗಿತ್ತು ಅಂದ್ರೆ, ಎಷ್ಟೇ ಜನ ಪೊಲೀಸ್ ಇರಲಿ, ಎಷ್ಟೇ ಬ್ಯಾರಿಕೇಟರ್ ಹಾಕಿರ್ಲಿ, ನಾವು ವೈಬ್ ಮಾಡೋದು ಮಾಡ್ತಾನೆ ಇರ್ತೀವಿ ಅಂತ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ರು. ನನ್ನ ಫ್ರೆಂಡ್ಸ್ ಎಲ್ಲ ಯಾವ ಕಡೆ ಇದ್ರು ಅಂತಾನೂ ನನಗೆ ಗೊತ್ತಿಲ್ಲ. ಫಾರ್ ಅ ಚೇಂಜ್ ಇರಲಿ ಅಂತ ನಾನು ನನ್ನ ಟೀಚರ್ಸ್ ಜೊತೆ ವೈಬ್ ಮಾಡ್ತಾ ಇದ್ದೆ. ಎಲ್ಲ ಆಚೆ ಕಡೆ ತುಂಬಾನೇ ಕ್ರೇಜಿಯಾಗಿ ವೈಬ್ ಮಾಡ್ತಾ ಇದ್ರು. ಬಟ್ ನನಗೆ ಖುಷಿ ಆಗಿದ್ದು ಅಂದ್ರೆ ಅವ್ರು ಮುಂದೆನೆ ನಿಂತ್ಕೊಂಡು ಹತ್ರದಿಂದ ವೈಬ್ ಮಾಡ್ತಾ ಇದ್ದೆ ಅಂತ. ಈ ಸಲ ಮಾತ್ರ ನಮ್ಮ ಕಾಲೇಜ್ ಫೆಸ್ಟ್ ಸೂಪರ್ ಆಯ್ತು. ಹೈಲೈಟೆಡ್ ಪರ್ಸನ್ ಜೊತೆಗೆ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ಕಾನ್ಸರ್ಟ್ ಜೊತೆಗೆ ಎಂಡ್ ಮಾಡಿದ್ವಿ. ದಿ ಎಂಡ್ ಆಫ್ ಕಲ್ಪೋತ್ಸವ 2026. See you in the next vlog. Bye bye.